The first swimming pool, Vishwa Baswa Swimming Pool, opened for public to beat the heat in the Sedam Taluka, Chincholi Road Fire Brigade Station opposite. 100 rupees चार्ज छोटे बच्चों के लिए और 150 रुपीस चार्ज बड़ों के लिए फॉर 1 आवर। प्रशांत केरी, जो विश्व बसवा स्विमिंग पूल के ओनर है, इनका कहना है कि लोग यहाँ आए एक्सरसाइज के बेस पे और स्पोर्ट्स के बेस पे भी। स्विमिंग हेल्थ के लिए अच्छी एक्सरसाइज है, गर्मी में अच्छी नज़ाकत भी, और लोगों को बहुत रिलीफ मिल रहा है। कई लोग नदी नाले को जाके तीरते हैं, अगर यहाँ आके तीरते हैं तो सेफ एंड बेस्ट ऑप्शन रहेगा। सेडम तालुका के आवाम के लिए बहुत ही खुशी की बात है कि स्विमिंग पूल को जाके भरपूर आनंद ले। आइए देखते हैं पूरी रिपोर्ट टीम पठान सुफियान खान मिस्ट्री एस के एजाज अहमद सेडम जर्नलिस्ट के साथ। ಎಲ್ಲ ಸೇಡಂ ಜನತೆಗೆ ನಮಸ್ಕಾರ। ಸೇಡಂ ನಗರದಲ್ಲಿ ಒಂದು ಸುಸಜ್ಜಿತವಾದ ಈಜುಕೊಳವನ್ನು ನಮ್ಮ ಚಿಂಚೋಳಿ ರಸ್ತೆಯಲ್ಲಿ ನಮ್ಮ ಫೈರ್ ಆಫೀಸ್ ಎದುರುಗಡೆ ಜ್ಯೋತಿ ವೇರ್ಹೌಸ್ ಹಿಂದುಗಡೆ ಕೆರಿ ಲೇಔಟ್ ಅಲ್ಲಿ ಒಂದು ಸುಸಜ್ಜಿತವಾದ ಈಜುಕೊಳ ಸ್ವಿಮ್ಮಿಂಗ್ ಪೂಲ್ ಅನ್ನ ನಮ್ಮ ವಿಶ್ವ ಬಸವ ಸ್ವಿಮ್ಮಿಂಗ್ ಪೂಲ್ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಪ್ರಶಾಂತ್ ಕೆರಿ ಅವರು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಈಜುಕೊಳವನ್ನು ನಮ್ಮ ಸೇಡಂ ನಗರದಲ್ಲಿ ಮಾಡಿದ್ದಾರೆ। ಇದೀಗಾಗಲೇ ಅದು ಕಳೆದ ತಿಂಗಳು 29ನೇ ತಾರೀಕದಂದು ಉದ್ಘಾಟನೆಗೊಂಡಿದ್ದು ಬಹಳಷ್ಟು ಜನ ಈ ಒಂದು ಈಜುಕೊಳದಲ್ಲಿ ಬಂದು ತಮ್ಮ ಆಯಾಸವನ್ನ ಕಳ್ಕೊಂಡು ಒಂದು ಎಂಜಾಯ್ ಮಾಡ್ಕೊಳ್ತಾ ತಾವೆಲ್ಲರೂ ತೆರಳ್ತಾ ಇದ್ದಾರೆ। ದಯವಿಟ್ಟು ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ಈ ಹಿಂದೆ ಗುಲ್ಬರ್ಗಾಗೋ ತಾಂಡ್ರಕ್ಕೋ ಹೈದರಾಬಾದೋ ಬೇರೆ ಬೇರೆ ಸ್ಥಳದಲ್ಲಿ ಹೋಗಿ ತಾವೆಲ್ಲರೂ ಕೂಡ ಈಜುಕೊಳ್ಳೋಕ್ಕೋಸ್ಕರ ಹುಡುಕಾಡ್ಕೊಂಡು ಅಲ್ಲೆಲ್ಲ ಹೋಗ್ಬೇಕಾಗಿತ್ತು। ಆದ್ರೆ ಇವತ್ತು ನಮ್ಮ ಸೇಡಂ ನಗರದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಈಜುಕೊಳವನ್ನ ನಮ್ಮ ಕೆರಿ ಪ್ರಶಾಂತ್ ಕೆರಿ ಸೌಕರ್ ಅವರು ತಮ್ಮ ಲೇಔಟ್ ಅಲ್ಲಿ ಮಾಡಿರ್ತಾರೆ। ಆ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಒಬ್ಬರಿಗೆ 100 ರೂಪಾಯಿ, ಹುಡುಗರಿಗೆ 100 ರೂಪಾಯಿ, ಮತ್ತೆ ದೊಡ್ಡವರಿಗೆ 150 ರೂಪಾಯಿ ಗಂಟೆಗೆ ಮಾಡಿದ್ದಾರೆ। ಅತಿ ಸ್ವಲ್ಪ ಬೆಲೆಯಲ್ಲಿ ಇಂಥ ಒಂದು ಕೈಗೆಟುಕುವ ಒಂದು ಬೆಲೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಸುಸಜ್ಜಿತವಾದ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ತಾವು ಕೂಡ ಒಂದು ತಮ್ಮ ಆಯಾಸವನ್ನ ಕಳೆದುಕೊಂಡು ತಮ್ಮ ಹುಡುಗರಿಗೆ ಕೂಡ ಇವತ್ತು ಈಜು ಬಹಳಷ್ಟು ಬೇಕಾಗಿದೆ, ಈಜು ಕಲಿಸೋದು ಬೇಕಾಗಿದೆ। ತಮ್ಮ ಹುಡುಗರಿಗೂ ಕೂಡ ಕರೆತಂದು ಇಲ್ಲಿ ಈಜು ಕಲಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಈ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಮತ್ತು ನಮ್ಮ ಪ್ರಶಾಂತ್ ಕೆರೆ ಅವರಿಗೆ ಹಾರೈಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ। ಧನ್ಯವಾದಗಳು। ನಮಸ್ಕಾರ, ನಾನು ಪ್ರಶಾಂತ್ ಕೆರಿ ಸೇಡಂ ಮಾತಾಡ್ತಿರೋದು। ಸೇಡಂ ಜನತೆಯಲ್ಲಿ ಒಂದು ವಿನಂತಿ ಇಟ್ಕೊಳ್ಳೋದೇನೆಂದರೆ, ಸೇಡಂನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ವಾಸೋತ ಸಿಮೆಂಟ್ ಕಂಪ್ನಿಯಲ್ಲಿ ಹೊರತುಪಡಿಸಿ ಸೇಡಂ ಪಟ್ಟಣದಲ್ಲಿ ಒಂದು ಒಳ್ಳೆಯ ಈಜುಕೊಳವನ್ನು ನಿರ್ಮಾಣ ಮಾಡಿದ್ದೀವಿ। ಈ ಒಂದು ಈಜುಕೊಳ ನಮ್ಮ ಸೇಡಂ ಜನತೆ ಎಲ್ಲರೂ ಇದರ ಉಪಯೋಗ ತಗೋಬೇಕು। ಇವತ್ತಿನ ದಿನಗಳಲ್ಲಿ ಈಜು ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ಪ್ರತಿಯೊಂದು ಮನುಷ್ಯನಿಗೂ ಈಜು ಬರಲೇಬೇಕು। ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಇಡೀ ಒಂದು ಸಮಾಜದಲ್ಲಿ ಎಲ್ಲ ಇವತ್ತು ಒಂದು 18-20 ವರ್ಷ ಕಳೆದರೆ ಪ್ರತಿಯೊಬ್ಬರಿಗೂ BP, ಶುಗರ್ ಅಂತ ಒಂದು ಕಾಯಿಲೆಗೆ ನಾವು ತುತ್ತಾಗ್ತಾ ಇದ್ದೀವಿ। ಆ ಒಂದು ನಿಟ್ಟಿನಲ್ಲಿ ನಾವು ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡೋದಾಗಲಿ, ಯೋಗ ಮಾಡೋದಾಗಲಿ, ಯಾವುದೇ ಒಂದು ಮಾಡಬೇಕಾದ್ರೂ ಇವತ್ತೆಲ್ಲ ದೂರ ಹೈವೇ ರಸ್ತೆಯಲ್ಲಿ ಆಗಲಿ ಅಥವಾ ಯಾವುದೋ ಸ್ಟೇಡಿಯಂ ಇಂಥ ಒಂದು ತಾಣಗಳಲ್ಲಿ ನಾವು ಹೋಗಿ ವಾಕಿಂಗ್ ಮಾಡೋದಾಗಲಿ, ಈ ಇನ್ನಿತರ ದಿನನಿತ್ಯ ಚಟುವಟಿಕೆಗಳನ್ನು ನಾವು ಮಾಡ್ತಾಯಿದ್ದೀವಿ। ಇದೆಲ್ಲವನ್ನು ಹೊರತುಪಡಿಸಿ ಪ್ರತಿದಿನ ಒಂದು 30ರಿಂದ 40 ನಿಮಿಷ ನೀವು ಈಜಾದರೆ ನೀವು ಯಾವುದೇ ವ್ಯಾಯಾಮ ಮಾಡೋದು ಬೇಕಾಗಲ್ಲ, ಯೋಗ ಮಾಡೋದು ಬೇಕಾಗಲ್ಲ। ಇಂಥ ಒಂದು ನಿಟ್ಟಿನಲ್ಲಿ ನೀವು ಸೇಡಂನ ಈ ಚಿಂಚೋಳಿ ಮುಖ್ಯ ರಸ್ತೆಯಲ್ಲಿರುವಂಥ ಜ್ಯೋತಿ ವೇರ್ಹೌಸ್ ಹಿಂದುಗಡೆ ಒಂದು ಸುಚಿತವಾದಂಥ ಒಂದು ಒಳ್ಳೆಯ ಈಜುಕೊಳವನ್ನು ನಿರ್ಮಾಣ ಮಾಡಿದ್ದೀವಿ। ತಾವೆಲ್ಲರೂ ಬಂದು ಇದರ ಉಪಯೋಗ ತಗೊಂಡು ನಮಗಿನ್ನೂ ಮುಂದೆ ದೊಡ್ಡದಾದಂಥ ಮಾಡೋಕೆ ಒಂದು ಅವಕಾಶ ಕೊಟ್ಟು ಹಾರೈಸಬೇಕಾಗಿ ತಮ್ಮ ನಮಸ್ಕಾರ। ನಮ್ಮ ಪ್ರಶಾಂತ್ ಕೆರಿ ಅವರು ಒಂದು ಒಳ್ಳೆಯ ಈಜುಕೊಳವನ್ನು ಪ್ರಾರಂಭಿಸಿದರೆ, ತಾವು ಬನ್ನಿ ಇತರರನ್ನು ಕರೆತನ್ನಿ ನಮ್ಮ ಪ್ರಶಾಂತ್ ಕೆರಿ ಅವರಿಗೆ ಇನ್ನೂ ಹೆಚ್ಚಿನ ಈಜುಕೊಳವನ್ನು ಮಾಡಲು ಅವಕಾಶ ಕೊಡುವ ಹಾಗೆ ತಮ್ಮಲ್ಲಿ ಕಳಕಳಿಯ ಮನವಿ। ನಮಸ್ಕಾರ ಸೌಕರ್। ನಮಸ್ಕಾರ।
ಸೇಡಂ ಜನತೆಗೆ ವಿಶೇಷವಾಗಿ ಪ್ರಶಾಂತ್ ಕೆರೆ ಅವರಿಗೆ ನಾವು ನಮಸ್ಕಾರ ಮಾಡೋಕ್ಕಾಗ್ತದೆ. ಯಾಕಂದ್ರೆ ಮೊದಲೆಲ್ಲ ನಾವು ಈಜು ಕಲಿಬೇಕಾದ್ರೆ ಆಸಕ್ತಿ ತೊಗೊಂಡು ಹಳ್ಳ ನದಿಗೆ ಅಂತ ಹೋಗ್ತಿದ್ದೇವೆ, ಬಾಯಿ ಅಂತ ಹೋಗ್ತಿದ್ದೇವೆ ರೀ. ಇತ್ತೀಚಿನ ಎಲ್ಲ ಕಣ್ಮರಿ ಆಗಿಬಿಟ್ಟವ್ರಿ. ನಮ್ಮ ಮಕ್ಕಳು ಈಜು ಕಲಿಯಂಥ ಪರಿಸ್ಥಿತಿ ಇರಲಿಲ್ಲ. ಆ ದೃಷ್ಟಿ ಇಟ್ಕೊಂಡು ಮುಂದಾಚರಣೆ ಪರ್ವ ಇಟ್ಕೊಂಡು ಪ್ರಶಾಂತ್ ಕೆರೆ ಅಣ್ಣವರು ನಮ್ಮ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಒಂದು ಈಜುಕೊಳ ನಿರ್ಮಾಣ ಮಾಡ್ಯಾರ ರೀ. ಅದ್ರದ್ದೆಲ್ಲ ಸದುಪಯೋಗ ನಾವು ತೊಗೋಬೇಕು ರೀ. ವಿಶೇಷವಾಗಿ ನಾವು ಆಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಬೇಕಿದ್ದರು ಎಲ್ಲರಿಗೆ ಇಲ್ಲಿ ಕಳಿಸಿ ಪ್ರೋತ್ಸಾಹ ಮಾಡ್ಬೇಕಂತ ಇಡೀ ಜನತೆ ನಾವು ಮನವಿ ಮಾಡ್ತೇವೆ.